ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ MC ಕನ್ನಡ ಬ್ಲಾಗ್. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ, ನಮ್ಮ ಹೋಮ್ ಟೂರ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ನಮ್ಮ ಮನೆ ಮುಂದೆ ನಿಂತಿದೀವಿ. ಸೊ ನಮ್ಮ ಹೋಮ್ ಟೂರ್ ನ ಮಾಡ್ಸೋಣ. ಸೊ ಇವತ್ತು ಕಾಳ ಕೂಳಿ ಬಂದಿದೆ, ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀವಿ. ಸೊ ನಾವಿರೋದು ಇಂಡಿಪೆಂಡೆಂಟ್ ಮನೆ, 3 BHK 30-40 ಮೆಷರ್ಮೆಂಟ್ ಅಲ್ಲಿ ಇದೆ. ಇನ್ನೇನ್ ಹೇಳ್ಬೋದು ಈ ಮನೆ ಬಗ್ಗೆ, ಬನ್ನಿ ನೋಡೋಣ. ಎರಡು ಇದ್ದಿದ್ದಿಲ್ಲ, ಅದ್ರ ಬಗ್ಗೆ ಹೇಳು. ಗುಬ್ಬಚ್ಚಿಗಳಿಗೆ ಊಟ ಇಡೋದು. ಸೊ ಗುಬ್ಬಚ್ಚಿಗಳ ಸಂಖ್ಯೆ ಕಮ್ಮಿ ಆಗ್ಬಿಟ್ಟಿದೆ ಅಲ್ವಾ, ಅದಕ್ಕೆ ಅದನ್ನ ತಂದ್ಬಿಟ್ಟು ಫೀಡರ್, ಅದು ಬರ್ಡ್ ಫೀಡರ್, ಅದು ತಂದ್ಬಿಟ್ಟು ಒಳಗಡೆ ನವಣೆ ಹಾಕ್ಬಿಟ್ಟು ಇಟ್ಟಿರ್ತೀವಿ. ಇಲ್ಲ, ಬಂದಾಗ ತೋರ್ಸೋಣ ಎಷ್ಟು ಸಖತ್ತಾಗಿ ಬರುತ್ತೆ. ಅದನ್ನ ನೋಡ್ಕೊಂಡು ಕುತ್ಕೊಂಡು ಇಬ್ರು ಕಾಫಿ ಕುಡ್ಕೊಂಡು ನೋಡೋದಿರೋದು ಮಜಾನೇ ಬೇರೆ. ಯಾರದು ಬೇಬಿ ಇದು ಕಾರು? ಇದು ನಮ್ದೇ ಕಾರು. ಸೊ ನಮ್ಮ ಮನೆ ಯಾವಾಗ ಶಿಫ್ಟ್ ಮಾಡಿದ್ವಿ ಅವಾಗ ತಗೊಂಡಿರೋ ಕಾರು. ಇಲ್ಲೇ ನೋಡ್ಬೋದು ನಮ್ಮ MC ಕನ್ನಡ ಬ್ಲಾಗ್ಸ್ ಏನು ಚಾನಲ್ ಲೋಗೋ ಕೂಡ. ಒಂಥರ ಖುಷಿ ಅಲ್ವಾ? ಇದು ಮನೆ ಎಂಟ್ರೆನ್ಸ್. ಸೊ ಮನೆ ಒಳಗಡೆ ಹೀಗಿದೆ ವ್ಯೂ. ನಾವಿರೋದು ಕಾರ್ನರ್ ಸೈಟು, ಡೆಡ್ ಎಂಡ್. ಸೊ ಯಾರು ಬರಲ್ಲ, ಯಾರು ಹೊರಡಲ್ಲ, ನಮ್ದೇ ಲಾಸ್ಟ್ ಮನೆ. ಸೊ ಆರಾಮಾಗಿರ್ಬೋದು. ಎದುರುಗಡೆ ಮನೆ ಕಟ್ಟಿದಾರೆ ಅಷ್ಟೇ. ಸಮ್ಮರ್ ಬರ್ತಾ ಸ್ಟಾರ್ಟ್ ಆಗ್ತಿದೆಯಲ್ಲ, ಅದಕ್ಕೆ ಫುಲ್ ಎಲ್ಲ ಹೌದು, ಎಲ್ಲ ಫುಲ್ ಡ್ರೈ ಆಗ್ಬಿಟ್ಟಿದೆ. ಈಗ ನಮ್ಮ ಮನೆ ಒಳಗಡೆ ಎಂಟರ್ ಆಗೋಣ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಎಲ್ಲಾರ್ಗು. ಸೊ ಬರೀ ನಾವೇ ಅಲ್ಲ, ಇವನ್ ನಮ್ಮಿಬ್ರು ಫೋಟೋ ಕೂಡ ಯಾರೇ ಬಂದ್ರು ಕೂಡ ಈ ಫೋಟೋನ ವೆಲ್ಕಮ್ ಮಾಡೋದು. ಹೌದು, ಈ ಫೋಟೋ ಇಂದಾನೆ ವೆಲ್ಕಮ್. ಅದ್ ಬೇರೆ ಇಲ್ಲೂ ಇದೆ, ಇದು ಪ್ರೀ ವೆಡ್ಡಿಂಗ್ ಫೋಟೋ. ಮನೆ ಮುಂದೆ ನೋಡಿ, ಇದೆಲ್ಲ ನಮ್ ಬೇಬ್ ಮಾಡಿರೋ ಸೆಟಪ್ ಮನೆಗೆ. ಸೊ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ನಮಗ್ ಕಾಣಿಸದೆ ಹಾಲ್. ಹಾಲ್ ನೋಡಿ ಕೊಂಡಿರ್ಬೋದು. ಮನೆ ಇಷ್ಟು ನೀಟಾಗಿ ಇಟ್ಕೊಳಕ್ ಚಾನ್ಸೇ ಇಲ್ಲ ಅಂತ. ಖಂಡಿತವಾಗ್ಲೂ ಇಷ್ಟು ಮನೆ ನೀಟಾಗಿ ಇಟ್ಕೊಂಡ್ರೇನೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋದು. ಮನೆಯಲ್ಲಿ ಎಲ್ಲ ತರ ಇರಕ್ಕಾಗೋದು. ನಾವು ಮನೇಲಿ ಇರ್ಬೇಕಾದ್ರೆ ಒಂದ್ ಲೋಟನೇ ತಿಡ್ತಾ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಎಲ್ಲಾ ಜವಾಬ್ದಾರಿನ ಕಲ್ತ್ಕೊಂಡು ಈಗ ನಮ್ಮ ಅಮ್ಮ ಅಪ್ಪ ನೋಡ್ಬಿಟ್ರೆ ಇಂಥ ಸ್ಥಿತಿಲಿ ಮನೆ ನಾವು ಫುಲ್ ಖುಷಿ ಪಡ್ಬಿಡ್ತಾರೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಪಕ್ಕ ಕ್ಯಾಬಿನೆಟ್ ಇದೆ. ಸೊ ಈ ಟಿವಿ ಕ್ಯಾಬಿನೆಟ್ ಬಗ್ಗೆ ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡೋಣ. ಸೊ ಇಲ್ಲಿ ಇರೋದು ನೋಡ್ಬೋದು, ಇದು ನಮ್ಮ ಮದುವೆಗೆ ನಮ್ಮ ಅತ್ತೆ ಮಾಡಿಸಿದ್ದು. ಎಲ್ಲಾರು ಮದುವೆಲ್ಲ ಮಾಡಿಸ್ತಾರಲ್ಲ ನೋಡಿ, ಚೈತ್ರ ಮನೀಶ್ ಅಂತ ಹಾಕ್ಬಿಟ್ಟಿದೆ. ಏನೊಂದೇ ಒಂದು ಮಿಸ್ಟೇಕ್ ಅಂದ್ರೆ CHITHR ಚಿತ್ರ ಮಾಡ್ಬಿಟ್ಟಿದ್ದಾನೆ, ಪರವಾಗಿಲ್ಲ. ಸೊ ನಮ್ಮ ಮದ್ವೆ ನೆನಪಿಗೆ ನಾವು ಅದನ್ನ ಹಿಂಗೆ ಇಟ್ಕೊಂಡಿದ್ದೀವಿ. ಓವರ್ ಆಲ್ ಇಲ್ಲಿ ನೀವು ಏನೇ ನೋಡಿದ್ರು ಕೂಡ ಶೋಕೇಸ್ ಅಲ್ಲಿ ಎಲ್ಲ ನಮ್ಮ ಮೆಮೊರೀಸ್ ಇಟ್ಟಿದ್ದೀವಿ. ಬಿಟ್ರೆ ಹೊರಗಡೆ ಒಂದು ಶೋ ಪೀಸ್ ಅಂತ ನಾನು ಯಾವ್ದು ತಂದಿಲ್ಲ. ನನಗೆ ಗಿಫ್ಟ್ ಆಗಿ ಕಳ್ಸಿದ್ದು, ಇನ್ಸ್ಟಾಗ್ರಾಮ್ ಇಂದ. ಸೊ ಇದು ಕೂಡ ಗಿಫ್ಟ್, ಇದು ಆನ್ ಮಾಡಿಲ್ಲ. ಅಂಡ್ ಇದು ಕೂಡ ನಮ್ಮ ಮದ್ವೆ ಇದೆ, ಇದು ಆನ್ ಮಾಡ್ಬೋದು ನೋಡಿ. ಅಂದ್ರೆ ಇವಾಗ ಏನ್ ನೋಡ್ತಾ ಇದೀರಾ, ಈ ತರ ಬರುತ್ತಿದ್ದು. ಅಂಡ್ ಇಲ್ಲಿ ನೋಡಿದ್ರೆ ಇದು ನಮ್ಮ ಮದ್ವೆಗೆ, ಇಲ್ಲಿ ಹುಡುಗನ್ಗೆ ಬೀಸಣ್ಗೆ ಬೀಸ್ತಾರಲ್ಲ, ಅದು ತೀರ್ಥಯಾತ್ರೆನಾ ಎಲ್ಲೋ ತೀರ್ಥಯಾತ್ರೆ ಇಲ್ಲವೇ, ಕಾಶಿ ಯಾತ್ರೆ. ತೀರ್ಥಯಾತ್ರೆ ಹೋಗೋದು ವಯಸ್ಸಾಗಿ 80 ವರ್ಷಕ್ಕೆ ಕಡೆ. ಕಾಶಿ ಯಾತ್ರೆಗೆ ಅದು ಹಿಂಗ್ ಬೀಸ್ಕೊಳಕ್ ಬರುತ್ತಲ್ಲ, ಪ್ರತಿಯೊಂದು ಕೂಡ ಹಂಗೆ ಜೋಪಾನವಾಗಿ ಇಟ್ಟಿದ್ದೀವಿ. ಇದು ನಮ್ಮಿಬ್ಬರ ಸ್ಪೆಷಲ್ ಅವಾರ್ಡ್ ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋರು ಮೇ ಬಿ ಗೊತ್ತಿರುತ್ತೆ ಅನ್ಸುತ್ತೆ. ಚೈತ್ರ ಮನೀಶ್ ಇನ್ಫ್ಲುಯೆನ್ಸರ್ ಅವಾರ್ಡ್ ಗೆಸ್ಟ್ ಆಫ್ ಆನರ್ ಕೊಟ್ಟಿರೋದು. ಸೊ ಬೆಸ್ಟ್ ಇನ್ಫ್ಲುಯೆನ್ಸರ್ ಅವಾರ್ಡ್ ನಮ್ಗೆ ಆಲ್ಮೋಸ್ಟ್ ಒಂದು 6 months ಬ್ಯಾಕ್ ನಮ್ಗೆ ಸಿಕ್ತು. ಸೊ ಇದು ನಮ್ಮ ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ನೀವು ಎಲ್ಲೇ ನೋಡಿದ್ರು ಕೂಡ ಬರೀ ಚೈತ್ರ ಎಲ್ಲೂ ಕಾಣಿಸಲ್ಲ. ಚೈತ್ರ ಮನೀಶ್ ಅಂತ ಹೆಸರಿದ್ರೆ ಮಾತ್ರ ಅದಕ್ಕೊಂದು ಕಳೆ, ಬರೀ ಚೈತ್ರ ಅಂತಿದ್ರೆ ಕಳೆ ಇಲ್ಲ. ಅಯ್ಯೋ ಹೋದೆ ನಾನು ಟೆರೆಸ್ ಮೇಲೆ ಹೋಗಿ ಮೇಲಿಂದ ಇವಾಗ ಹಾರ್ಬಿಡ್ಬೇಕಷ್ಟೇ. ಇಲ್ಲಿ ನೋಡು ನಮ್ ಫೋಟೋಗಳೇ ಕಾಣಿಸುತ್ತೆ. ಯಪ್ಪ, ನಮ್ ಬಂದವರೆಲ್ಲ ಏನಿದು ಮನೇನಾ ಫೋಟೋ ಗ್ಯಾಲರಿನ ಅಂತ ಕೇಳ್ತಾರೆ. ಎಂಗೇಜ್ಮೆಂಟ್ ಫೋಟೋ, ಇದು ನಮ್ಮ ಎಂಗೇಜ್ಮೆಂಟ್ ಫೋಟೋ. ಇದು ಗಿಫ್ಟ್ ಆಗಿ ಬಂದಿದೆ, ಕೊಲಾಬ್ರೇಷನ್ ಗೆ ಬಂದಿತ್ತು. ಅಷ್ಟೇ ಎಲ್ಲ ಮೆಮೊರೀಸ್. ಇಲ್ಲಿ ನಮ್ಮ ಅತ್ತೆ ನನಗೆ ಒಂದು ನನ್ನ ಬರ್ತ್ಡೇ ಗಿಫ್ಟ್ ಮಾಡಿದ್ದು ಬಿಫೋರ್ ಮ್ಯಾರೇಜ್. ಅಂಡ್ ಇದು ನನ್ನ ಫ್ರೆಂಡ್ ಕೀರ್ತನ ಗಿಫ್ಟ್ ಮಾಡಿದ್ದು. ಅಂಡ್ ಇದು ನಮ್ಮ ಎಂಗೇಜ್ಮೆಂಟ್ ಗೆ ಇಲ್ಲಿ ಇದೆಯಲ್ಲ, ಅಲ್ಲಿ ಬಾಕ್ಸ್ ಆದ್ರೂ ಬಾಕ್ಸ್ ಒಳಗಡೆ ರಿಂಗ್ ಇಟ್ಬಿಟ್ಟು ನಮ್ಗೆ ಪ್ರೆಸೆಂಟ್ ಮಾಡಿ ನಮ್ಮಿಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ಅದು ಕೂಡ ಹಂಗೆ ನಾವು ಜೋಪಾನವಾಗಿ ಇಟ್ಟಿದ್ದೀವಿ. ಕೆಳಗಡೆ ಪೋರ್ಷನ್ ಬಿಡಿ, ಅದು ಫುಲ್ ಇದು ಕೆಳಗಡೆ ಪೋರ್ಷನ್ ಬಿಡಿ, ತೀರ್ಥ ಸೇವನೆಗಳಿಗೆ ಮಾತ್ರ. ನನ್ಗೊಂದು ಇಷ್ಟ ಆಯ್ತು. ನಮ್ದು ಅಂತ ಒಂದ್ ಮನೆ ಆದಾಗ ನಾನು ಈ ಮನೇಲಿ ಇಟ್ಕೋಬೇಕು, ಲೀಗಲ್ ಆಗಿ ಡ್ರಿಂಕ್ಸ್ ಅನ್ನ ಸ್ಟೋರ್ ಮಾಡಿ ಇಡ್ಬೇಕು. ಎಲ್ಲೂ ಈಚೆ ಹೋಗೋದು, ಮನೇಲಿ ಆರಾಮ ನಮ್ದಂತ ಮನೇಲಿ ಆರಾಮಾಗಿ ಇರ್ಬೋದು. ನೋಡ್ತಾ ಇರೋ ನೀವು ಪ್ರತಿಯೊಂದು ಐಟಮ್ ನಾವು ಸೇವ್ ಮಾಡಿ ಅರ್ನ್ ಮಾಡಿ ತಗೊಂಡಿರೋದು ತುಂಬಾ ಖುಷಿ ಆಗಿದೆ, ಪ್ರೌಡ್ ಆಗಿ ಹೇಳ್ಕೊಳಕ್ಕೆ. ಇದು ಅಕ್ವೇರಿಯಂ ಮಾತ್ರ ನಮ್ಗೆ ನಮ್ಮ ಮಾವ ಕೊಟ್ಟಿದ್ದು. ಒಂದು 10 ವರ್ಷದಿಂದ 12 ವರ್ಷದಿಂದ ನಮ್ಮ ಮನೇಲಿ ಇದೆ ಇದು. ಅದನ್ನ ಒಂದು ರೀಸ್ಟೋರ್ ಮಾಡಿದೀನಿ. ಫಿಶಸ್ ಇದೆ, ಒಂದು 4-5 years ಇಂದ ಯಾವ್ದು ಚೇಂಜ್ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ, ಬೇಜಾರು ಮಾಡ್ಕೊಬಿಡಿ. ಈ ಸೆಕ್ಷನ್ ಬಂದ್ರೆ ಇಲ್ಲೂ ನಮ್ಮ ಫೋಟೋಸ್ ಬಿದ್ದಿರುತ್ತೆ.
ಇಲ್ಲಿ ನೋಡ್ಬೋದು ಇದೆಲ್ಲಾನು ಕಂಪ್ಲೀಟ್ ನಮ್ಗೆ ಗಿಫ್ಟ್ ಆಗಿ ಬಂದಿದ್ದು ಮದ್ವೆ ಟೈಮ್ ಅಲ್ಲಿ, ಹಾಗಾಗಿ ಇದನ್ನ ಹಂಗೆ ಇಟ್ಟಿದ್ದೀವಿ. ಅಂಡ್ ಇದು ನಾನು ಒಂದು 3 years ಬ್ಯಾಕ್ ನನ್ನ ಬರ್ತ್ಡೇಗೆ ಒಂದು ಸೆಲ್ಫ್ ಗಿಫ್ಟ್ ನಾನೇ ಮಾಡ್ಕೊಂಡಿದ್ದು. ತೆಗ್ದಿದ್ದಲ್ಲ, ಫೋಟೋಗ್ರಾಫರ್ ತೆಗ್ದಿರೋದು. ಇವಳು ಆಲ್ಮೋಸ್ಟ್ 99% ಆಫ್ ದ ಟೈಮ್ಸ್ ನಾನೇ ಫೋಟೋಸ್ ತೆಗ್ದಿರೋದು. ಕಿಚನ್ ಹ್ಯಾಂಡ್ ಓವರ್ ನಮ್ಮ ಹುಡುಗಿದು. ಜಾಗ ಯಾವ್ದು? ಕಿಚನ್. ಕಿಚನ್ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಡೈನಿಂಗ್ ಹಾಲ್ ಅಂತ ಸ್ವಲ್ಪ ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಆ ಡೈನಿಂಗ್ ಟೇಬಲ್ ಇಟ್ಬಿಟ್ರೆ ಜಾಗನೇ ಸಾಲಲ್ಲ, ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಂದ್ಬಿಟ್ಟು ಫ್ರಿಡ್ಜ್ ಇಟ್ಟಿದ್ದೀವಿ. ಸೊ ಇದು ಕೂಡ ಮನೆ ನಾವು ಶಿಫ್ಟ್ ಆದ್ಮೇಲೆ ತಗೊಂಡಿದ್ದು. ಹಾಲು ಉಕ್ಸಕ್ಕಿಂತ ಮುಂಚೆನೆ ಸೋಫಾ ಫ್ರಿಡ್ಜ್ ಎಲ್ಲ ನಾವು ತಗೊಂಡೇ ಹಾಲು ಉಕ್ಸಿದ್ದು. ಅದಕ್ಕೆ ಇವತ್ತವರೆಗೂ EMI ಕಟ್ತಾನೆ ಇದೀವಿ. EMI ಕಟ್ತಾ ಇದ್ದೀವಿ. EMI ಇರ್ಬೇಕಾದ್ರೆ ಟೆನ್ಷನ್ ಯಾಕೆ, ಎಲ್ಲ ತಗೊಂಬಂದ್ ಜೋಡಿಸ್ತಾ ಇರೋದು ಆಮೇಲೆ ಕಟ್ತಾ ಇರೋದು ಅಷ್ಟೇ. ಓಕೆ, ಇವಾಗ ಕಿಚನ್ ನೋಡ್ಕೊಂಡ್ ಬರೋಣ. ಕಿಚನ್ ಅಂದ್ರೆ ತುಂಬಾ ಲಿಮಿಟೆಡ್ ಪಾತ್ರೆಗಳು ಇಟ್ಟಿದೀವಿ, ಬಿಕಾಸ್ ಇರೋದೇ ನಾವಿಬ್ರು. ಹಾಗಾಗಿ ಇಷ್ಟೇ ನಮ್ಮ ಏನ್ ಶೆಲ್ಫ್ ಅಲ್ಲಿ ಏನಿದೆ ಇಷ್ಟೇ ಪಾತ್ರೆ. ಇಬ್ರೇ ಅಲ್ವಾ ಇರೋದು ಮನೇಲಿ, ನಾವಿಬ್ರೇ ಇರೋದು. ಅಂಡ್ ಇದನ್ನ ಹೇಳಿಲ್ಲ, ನಾವು ಮನೇಲಿ ಇಬ್ರೇ ಇರೋದು. ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ. ಬಟ್ ನಾವಿಬ್ರೇ ಇರೋದ್ರಿಂದ ಇಷ್ಟು ಐಟಮ್ಸ್, ಇಷ್ಟು ಮನೆ ನಮ್ಗೆ ತುಂಬಾನೇ ದೊಡ್ಡದು ಅಂತ ಫೀಲ್ ಆಗ್ತಾ ಇದೆ. ಬಟ್ ತುಂಬಾನೇ ಚೆನ್ನಾಗೇ ಇದೆ ಫೀಲ್. ಸೊ ಈ ಸೆಕ್ಷನ್ ಎಲ್ಲ ಕಂಪ್ಲೀಟ್ ರೇಷನ್ ಐಟಮ್ಸ್ ಇಟ್ಟಿದ್ದೀನಿ. ಇಲ್ಲಿ ಏನೋ ಮಿಕ್ಸಿ, ಕಪ್ಸ್, ಏನೇನ್ ಸಿಗುತ್ತೆ ಕಿಚನ್ ಐಟಮ್ ಇಲ್ಲಿ, ಏನೇನ್ ಕುಕ್ಕುವುದೋ ಎಲ್ಲ ಕುಕ್ಕಿದೀವಿ ಅಷ್ಟೇ. ಈ ಕಡೆ ಅಂತ ಬಂದ್ರೆ ಇಲ್ಲಿ ಏನು ರೋಸ್ ಡೇಗೆ ಅಂಡ್ ಪ್ರಪೋಸ್ ಡೇಗೆ ಮನೀಶ್ ಅವರು ಇದನ್ನ ಲೈಫ್ ಟೈಮ್ ಸೇವ್ ಮಾಡಿ ಇಟ್ಕೋತೀನಿ ಅಂತ ಹೇಳಿದಾಳೆ ಅಲ್ವೇ? ಹೌದು, ನಾನು ಲೈಫ್ ಟೈಮ್ ಸೇವ್ ಮಾಡಿ ಇಟ್ಕೊಳ್ತೀನಿ. ಟ್ರೈ ಆಗೋವರೆಗೂ ಹಾಗೆ ಪ್ರೊಟೆಕ್ಟ್ ಮಾಡೋಣ ಅಂತ. ನೋಡೋಣ. ಈ ಮನೆ ಬಂದು 3 BHK ಮನೆ. ಕೆಳಗಡೆ 2 ರೂಮ್ ಇದೆ, ಮೇಲ್ಗಡೆ 1 ರೂಮ್ ಇದೆ, ಆಮೇಲೆ ಟೆರೆಸ್ ಮೇಲೆ 1 ರೂಮ್ ಇದೆ. ಫಸ್ಟ್ ಇದು ಈ ರೂಮ್ ಗೆ ಎಂಟರ್ ಆಗೋಣ. ಇದು ಯಾರ ರೂಮು ಅಲ್ಲ, ಯೂನಿವರ್ಸಲ್ ರೂಮ್. ಯಾಕಂತಂದ್ರೆ ವಾಶ್ರೂಮ್ ಇಲ್ಲೇ ಇರೋದು. ಅವ್ರಿಗೆ ಅಂತಾನೆ ಬಿಟ್ಬಿಟ್ಟಿದೀನಿ ರೂಮ್ ನ. ಇಲ್ಲಿ ಬಂದ್ಬಿಟ್ಟು ಪಾರ್ಟಿ ಮಾಡ್ತೀವಲ್ಲ, ಅವಾಗ ಮಲ್ಕೊಂಡ್ಬಿಡ್ತಾರೆ. ಬೆಡ್ರೂಮ್ ಅಲ್ಲಿ ನಮ್ ಡಬಲ್ ಕಾಟ್ ಇದೆ. ಸೊ ಇಲ್ಲೊಂದು ಸಿಂಗಲ್ ಕಾಟ್, ದಿವಾನ್ ಕಾಟ್ ನ ಹಾಕೊಂಡಿದೀವಿ. ಇವಾಗ ದಿವಾನ್ ಕಾಟ್ ಆಗಿದೆ. ನೆಕ್ಸ್ಟ್ ಪಾರ್ಟಿ ಮಾಡಿದಾಗ ನಮ್ ಫ್ರೆಂಡ್ಸ್ ಎಲ್ಲ ಅದನ್ನ ಎತ್ತಾಕೊಂಡು ಇಲ್ಲಿ ಮಲ್ಬಿಡ್ತಾರೆ. ಓಕೆ, ಇಲ್ಲಿ ವಾರ್ಡ್ರೋಬ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಈಗ ನಮ್ ರೂಮ್ ಗೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ದೇವ್ರ ಮನೆ ಇದೆ. ಇದೇ ದೇವ್ರ ಮನೆ. ತೆಗಿ, ಓಪನ್ ಮಾಡು. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಅಷ್ಟೊಂದು ಏನ್ ದೊಡ್ಡದಿಲ್ಲ, ಸಾಕು. 30-40 ಮನೆ ಒಂದು ಮಾಸ್ಟರ್ ಬೆಡ್ರೂಮ್ ಹೆಂಗಿರುತ್ತೆ ಪರ್ಫೆಕ್ಟ್ ಸೈಜ್ ಅಲ್ಲಿ ನಮ್ಮಿಬ್ಬರಿಗೆ ಕಪಲ್ಸ್ ಇದೆ. ತುಂಬಾ ಡೆಕೋರೇಟ್ ಎಲ್ಲ ಮಾಡಿಲ್ಲ ರೂಮ್ ಗೆ, ಸಿಂಪಲ್ ಆಗಿ ಇಟ್ಕೊಂಡಿದೀವಿ. ನಮ್ಮಿಬ್ಬರಿಗೆ ಫ್ಯಾನ್ ಆಗಲ್ಲ, ಅಂದ್ರೆ ಫ್ಯಾನ್ ಗಾಳಿ ಸಾಕಾಗಲ್ಲ, ಹಾಗಾಗಿ ಏರ್ ಕೂಲರ್ ಒಂದು ಇಟ್ಕೊಂಡಿದೀವಿ. ಏರ್ ಕೂಲರ್ ಒಂದು ಇಟ್ಕೊಂಡಿದೀವಿ. ಸೊ ಇಲ್ಲೂ ಅಷ್ಟೇ, ಇದು ನನ್ನ ವಾರ್ಡ್ರೋಬ್. ಆಕ್ಚುಲಿ ಆ ರೂಮ್ ಅಲ್ಲಿ ನೋಡಿದ್ದು ಮನೀಶ್ ವಾರ್ಡ್ರೋಬ್. ಇಲ್ಲಿ ನಂದು ಇದೆರಡು ನೋಡಿ, ಇಷ್ಟು ದೊಡ್ಡ ವಾರ್ಡ್ರೋಬ್. ನನ್ಗೆ ಒಂದೇ ಒಂದು ಸಿಂಗಲ್ ವಾರ್ಡ್ರೋಬ್, ಅದ್ರಲ್ಲೂ ಅರ್ಧ ಅದು ನನ್ನ ಬಟ್ಟೆಗಳೇ ತುಂಬಿ, ಅದ್ರಲ್ಲೂ ಅರ್ಧ 7 ಬಟ್ಟೆನೇ ಇದೆ. ಅದು ನೀನ್ ಇಲ್ಲಿ ಕೊರಗ್ಬೇಡ, ಇಡೀ ಜಗತ್ತಲ್ಲಿ ಎಲ್ಲಾ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೆಂಡ್ತಿರ್ಗೂ ಇದೇ ಪ್ರಾಬ್ಲಮ್ ಅಷ್ಟೇ. ನಿಮ್ಗೆಲ್ಲ ಜಸ್ಟ್ ಒಂದೇ ಜಾಗ. ಆಯ್ತು, ಅಲ್ಲೊಂದ್ ಕಡ್ಡಿ ಸಿಕ್ಕರೆ ಅಲ್ಲೂ ವಾನಿಟಿ ಬ್ಯಾಗ್ ನೇ ತಗೊಂಡಿರೋದು. ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಇಷ್ಟೇ ಸಿಂಪಲ್ ಬೆಡ್ರೂಮ್. ಅಂಡ್ ಅಲ್ಲಿ ನೋಡ್ಬೋದು. ಅಂಡ್ ಬೆಡ್ರೂಮ್ ಅಲ್ಲಿ ಒಂದೇ ಒಂದು ನಮ್ಮಿಬ್ರು ಫೋಟೋ ಫ್ರೇಮ್ ಹಾಕಿದೀವಿ. ಈ ಮನೆಯಲ್ಲಿ 2 ವಾಶ್ರೂಮ್ ಇದೆ. ಸೊ ಇಲ್ಲಿರೋ ವಾಶ್ರೂಮ್ ಯಾರಾದ್ರೂ ಬಂದವ್ರು ಯೂಸ್ ಮಾಡ್ತಾರೆ. ನಾವು ಬೆಡ್ರೂಮ್ ಅಲ್ಲಿ ಏನಿತ್ತು ಆ ವಾಶ್ರೂಮ್ ಯೂಸ್ ಮಾಡ್ತೀವಿ. ತೋರಿಸ್ನಲ್ಲ ಇದೇನಕ್ಕೆ ಇಟ್ಟಿರೋದು ಅಂತ, ಬರ್ಡ್ ಫೀಡರ್ ಅಂತ ಹೇಳಿದ್ನಲ್ಲ ನೋಡಿ. ಒಂದೊಂದೇ ಬಂದು ಕುತ್ಕೊಂಡು ಒಂದು 20-30 ತುಂಬುತ್ತೆ. ಅದರಲ್ಲಿ ಸೌಂಡ್ ಅಂದ್ರೆ ಆಗಲ್ಲ, ಅದಕ್ಕೆ ಸೌಂಡ್ ಮಾಡಿದ್ರೆ ಒಂಚೂರು ಚಿಕ್ಕಂದ್ರೆ ಆರ್ಬಿಡುತ್ತದು. ಸೊ ಅವಾಗಲೇ ತೋರಿಸೋಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಇದು ಟೆರೆಸ್ ಹಚ್ತಾ ಇದೀವಿ ನೋಡಿ. ಹಿಂಗಿದೆ ನಮ್ಮ ಮನೆ ಮೇಲ್ಗಡೆ ವ್ಯೂ. ಸುತ್ತಮುತ್ತ ಯಾವುದು ಮನೆಗಳಿಲ್ಲ, ಫುಲ್ ಗ್ರೌಂಡ್. ಅದು ಟೆರೆಸ್ ಮೇಲೆ ಟೈಮ್ ಕಳಿತೀವಿ ನಾವು ಜಾಸ್ತಿ. ಸೊ ಆದ್ರಿಂದ ಇಲ್ಲಿ ತುಂಬಾ ಚಳಿ ಇರುತ್ತೆ. ಬಿಸಿಲು ಬಂದ್ರೆ ಅಂತೂ ಖರಾಬಾಗಿ ಬಿಸಿಲು ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ನನಗೆ ಕ್ವೆಶ್ಚನ್ ಮಾಡ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನ್ ಮಾಡ್ತಿದ್ದೀರಾ, ಮೇಜರ್ ಥಿಂಗ್. ಅಂಡ್ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಯಾವ ತರ ಇನ್ಕಮ್ ಬರುತ್ತೆ, ಇನ್ಕಮ್ ಬರುತ್ತಾ ಬರಲ್ವಾ, ಪ್ರತಿಯೊಂದು ಕ್ವೆಶ್ಚನ್ಸ್ ನಿಮ್ಗೆ ಒಂದಷ್ಟು ಡೌಟ್ಸ್ ಇದೆ. ಸೊ ನಾವು ಅದ್ರ ಬಗ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತೀರಿ ಅಂಡ್ ಕೀಪ್ ಸಪೋರ್ಟಿಂಗ್. ಬೈ.